ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳ ಕಸ್ಟಡಿ ಅವಧಿ ಇವತ್ತಿಗೆ ಅಂತ್ಯ ಆಗತ್ತೆ ಅಥವಾ ಮುಕ್ತಾಯ ಆಗ್ತಾ ಇದೆ. ಅದರ ಬೆನ್ನಿಗೆ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ನ್ಯಾಯಾಲಯಕ್ಕೆ ಹಾಜರುಪಡಿಸೋದಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಟೆಸ್ಟನ್ನು ಕಡ್ಡಾಯವಾಗಿ ಮಾಡಬೇಕು. ಮೆಡಿಕಲ್ ಟೆಸ್ಟ್ಗೆ ಅವರನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಅದರ ದೃಶ್ಯ ನೀವು ಲೈವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಸದ್ಯ ಅವರನ್ನು ಮೆಡಿಕಲ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಮತ್ತೊಂದೆಡೆ ಇನ್ನೊಂದೇನು ದೃಶ್ಯ ನೋಡ್ತಾ ಇದ್ದೀರಿ, ಅದು ಕೋರ್ಟ್ನಲ್ಲಿ ಆಗಿರುವಂಥ ಸಿದ್ಧತೆ. ಅಂದರೆ ಭದ್ರತೆಗೋಸ್ಕರ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ, ಅಂದರೆ ನಿಯೋಜಿಸಲಾಗಿದೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯಲ್ಲಿ ಸಮಸ್ಯೆಗಳಾಗಬಾರದು ಅಂತ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ. ಆರೋಪಿಗಳ ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ಪೊಲೀಸರು ಒಂದಿಷ್ಟು ಯೋಚನೆಯನ್ನು ಮಾಡಿದ್ದಾರೆ. 4 ದಿನ ಹೆಚ್ಚುವರಿ ಕಸ್ಟಡಿ ಕೇಳೋದಕ್ಕೆ ಪೊಲೀಸರು ಯೋಚನೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾರಣ ಇನ್ನೊಂದಿಷ್ಟು ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾದಂಥ ಅಗತ್ಯ ಇದೆ ಅನ್ನೋದು. 17 ಮಂದಿ ಆರೋಪಿಗಳನ್ನು ಕೂಡ ಕಸ್ಟಡಿ ವಿಸ್ತರಣೆ ಕೇಳ್ತಾರೋ ಅಥವಾ ಅದರಲ್ಲಿ ಆಯ್ದ ಕೆಲವರನ್ನಷ್ಟೇ ಕಸ್ಟಡಿ ವಿಸ್ತರಣೆ ಕೇಳ್ತಾರೋ ಅನ್ನುವಂಥ ಪ್ರಶ್ನೆ ಇದೆ. ಕಾರಣ ಕೆಲವರ ವಿಚಾರಣೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಪ್ರಮುಖ ಆರೋಪಿಗಳ ಪೈಕಿ ಆರೋಪಿ ನಂಬರ್ 1 ಪವಿತ್ರ ಗೌಡ, ಆರೋಪಿ 2 ದರ್ಶನ್, ಆರೋಪಿ 3 ಪವನ್. ಸೊ ಇವರನ್ನು ಮತ್ತೆ ಕಸ್ಟಡಿ ವಿಸ್ತರಣೆಗೆ ಕೇಳುವಂಥ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಪ್ರಮುಖ ಆರೋಪಿಗಳನ್ನು ಕಸ್ಟಡಿ ವಿಸ್ತರಣೆಗೆ ಕೇಳುವಂಥ ಸಾಧ್ಯತೆಗಳಿದ್ದಾವೆ ಅಂತ ಸದ್ಯ ಮೆಡಿಕಲ್ ಟೆಸ್ಟಿಗೆ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ವಾಹನ ಆಸ್ಪತ್ರೆಗೆ ತಲುಪುತ್ತೆ. ಅಲ್ಲಿ ಮೆಡಿಕಲ್ ಟೆಸ್ಟ್ ಆದ ನಂತರ ಆ ಪ್ರೊಸೀಜರ್ ಮುಗಿಸಿದ ಬಳಿಕ ಆ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆಯೂ ಕೂಡ ಅವರನ್ನು ಮೆಡಿಕಲ್ ಟೆಸ್ಟಿಗೋಸ್ಕರ ವಿಕ್ಟೋರಿಯಾ ಕರ್ಕೊಂಡು ಬರಲಾಗಿತ್ತು. ಕಾರಣ ಅದರಲ್ಲಿ ಕೆಲವರಿಗೆಲ್ಲ ಆರೋಗ್ಯ ಸಮಸ್ಯೆಗಳು ಕಂಡುಬಂದು ಅನ್ನೋ ಕಾರಣಕ್ಕಾಗಿ ಅವರನ್ನು ಆಸ್ಪತ್ರೆಗೆ, ಎಲ್ಲ ಆರೋಪಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವರನ್ನು ರೆಗ್ಯುಲರ್ ಆದಂಥ ಮೆಡಿಕಲ್ ಟೆಸ್ಟಿಗೆ ಒಳಪಡಿಸಲಾಗಿತ್ತು. ಸದ್ಯ ಮತ್ತೊಮ್ಮೆ ಮೆಡಿಕಲ್ ಟೆಸ್ಟಿಗೆ ಒಳಪಡಿಸಲಾಗ್ತಾ ಇದೆ ಅಥವಾ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದಾದ ನಂತರ ನ್ಯಾಯಾಧೀಶರ ಮುಂದೆ ಕಸ್ಟಡಿ ಕೇಳೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದರೆ ದರ್ಶನ್ನು ಮತ್ತು ಇತರ ಆರೋಪಿಗಳ ಪರ ವಕೀಲರು ಇಲ್ಲ, ಪದೇ ಪದೇ ಕಸ್ಟಡಿ ವಿಸ್ತರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಅವರನ್ನು 10 ದಿನಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿದೆ. ಆರಂಭದಲ್ಲಿ 6 ದಿನ, ಅಂದರೆ 5 ದಿನಕ್ಕೆ ಮತ್ತೆ ಪ್ರೊಡ್ಯೂಸ್ ಮಾಡಿದರು, ಮತ್ತೆ 4 ದಿನ. ಸೊ ಒಟ್ಟು 9 ದಿನ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಸೊ ಆ ಕಾರಣಕ್ಕಾಗಿ ಮತ್ತೆ ಅದನ್ನು ವಿಸ್ತರಿಸೋದು ಸರಿಯಲ್ಲ, ಬದಲಾಗಿ ಅವರನ್ನು ಜೇಸಿ ಕೊಡಿ ಅಂತ ಕೇಳುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಹಿಂದೆ ಅವರನ್ನು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಆರೋಪಿಗಳ ಪರ ವಕೀಲರು ವಾದ ಮಂಡಿಸೋ ವೇಳೆ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿದರು ನ್ಯಾಯಾಧೀಶರ ಮುಂದೆ. ನಮ್ಮ ಕಕ್ಷಿದಾರರಿಗೆ ಕಸ್ಟಡಿಯಲ್ಲಿ ಟಾರ್ಚರ್ ಕೊಡಲಾಗ್ತಿದೆ, ಪೊಲೀಸರು ಸರಿಯಾಗಿ ಅವರನ್ನು ಟ್ರೀಟ್ ಮಾಡ್ತಾ ಇಲ್ಲ ಅಂತ ಪವಿತ್ರ ಗೌಡ ಪರ ವಕೀಲರು ಮತ್ತು ಪ್ರದೂಷು ಮತ್ತು ಪವನ್ ಪರ ವಕೀಲರು ಕೂಡ ಅದೇ ಆರೋಪವನ್ನು ಮಾಡಿದರು. ಅಂದರೆ ಪೊಲೀಸರ ವಿರುದ್ಧ ಆರೋಪವನ್ನು ಮಾಡಿದರು. ನಮ್ಮ ಕಕ್ಷಿದಾರರನ್ನು ಟಾರ್ಚರ್ ಕೊಡಲಾಗ್ತಿದೆ ಅನ್ನೋ ಆರೋಪವನ್ನು ಮಾಡಲಾಗಿತ್ತು. ಇವತ್ತು ಏನಾಗುತ್ತೆ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಡಿಸೈಡ್ ಆಗೋದಕ್ಕಿದೆ. ಸದ್ಯ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ತಗೊಳ್ಳಿ ಮೇಲೆ ಹೋತಿಲ್ಲ ಆರೋಪಿಗಳನ್ನು ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ಲೈವ್ ದೃಶ್ಯಗಳನ್ನು ಸದ್ಯ ನೀವು ನೋಡ್ತಾ ಇರೋದು. ಈ ವಾಹನದಲ್ಲಿ ಉಳಿದ ಆರೋಪಿಗಳು ಏನಿದ್ರೆ, ಅಂದರೆ KSRP ವಾಹನದಲ್ಲಿ ಉಳಿದ ಆರೋಪಿಗಳಿದ್ದಾರೆ. ಆ ಜೀಪಲ್ಲಿ ದರ್ಶನ್ ಸೇರಿ ಉಳಿದ ಪ್ರಮುಖ ಆರೋಪಿಗಳಿದ್ದಾರೆ ಅನ್ನುವಂಥ ಮಾಹಿತಿ ನೋಡ್ತಾ ಇದ್ದೀರಿ. ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.
ಬೇಡ 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 ಇಲ್ಲಿ ಈ ಸೈಡ್ ಹೊಡ್ಕೊ ಇಲ್ಲಿ ಮಾಡಬಾರ್ದು ಅಂತ ಆಚೆ ಹೇಳ್ಕೊಂಡ್ಬಿಡು ಆಚೆ ಹೇಳ್ಕೊಬೇಕಲ್ಲ ಸಸಿ ಆರೋಪಿಗಳನ್ನು ಸದ್ಯ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಕಸ್ಟಡಿ ಅವಧಿ ಮುಕ್ತಾಯ ಆದ ಬೆನ್ನಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನು ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಲಾಗ್ತಾ ಇದೆ. ಅದರ ದೃಶ್ಯ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೊತ್ತಲ್ಲೇ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ ನಂತರ ನ್ಯಾಯಾಧೀಶರ ಮುಂದೆ 17 ಮಂದಿ ಆರೋಪಿಗಳನ್ನು ಇನ್ನು ನೇರವಾಗಿ ಕೋರ್ಟಿಗೆ ಆರೋಪಿಗಳನ್ನು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಕೋರ್ಟಿಗೆ ಆರೋಪಿಗಳನ್ನು ನೇರವಾಗಿ ಕರ್ಕೊಂಡು ಹೋಗಲಾಗ್ತಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ನೋಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಿಸಿದಂಥ ದೃಶ್ಯ. ಕೋರ್ಟ್ ಪ್ರೊಸೀಜರ್ ಬಗ್ಗೆ ಸದ್ಯ ಕುತೂಹಲ ಇರೋದು, ಅಂದರೆ ಏನಾಗತ್ತೆ ಅಂತ. ಒಂದು ವೇಳೆ ಜೇಸಿ ಕೊಟ್ಟರೆ ಮತ್ತೊಮ್ಮೆ ನಟ ದರ್ಶನ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ದೃಶ್ಯ ನೋಡ್ತಾ ಇದ್ದೀವಿ, ಸದ್ಯ ಏನಾಗ್ತಿದೆ, ಎಲ್ಲಿಗೆ ರೀಚ್ ಆಯಿತು? ಈಗಾಗಲೇ ದರ್ಶನ್ ಹಾಗೆ ಪವಿತ್ರಗೌಡರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಈಗ ಸದ್ಯ ಮಾರ್ಕೆಟ್ ಫ್ಲೈಓವರ್ನ ಮೇಲೆ ಇದ್ದಾರೆ, ಅಲ್ಲಿಂದ ಗಾಡಿ ಮೂವ್ ಆಗ್ತಾ ಇದೆ. ನ್ಯಾಯಾಲಯಕ್ಕೆ ನೇರವಾಗಿ ಕರೆದುಕೊಂಡು ಹೋಗ್ತಾರೆ. ಪೊಲೀಸರು ಕೂಡ ಕಸ್ಟಡಿಗೆ ಕೇಳುವಂತಹ ಒಂದು ಸಾಧ್ಯತೆಗಳು ಬಹುತೇಕ ಕಡಿಮೆ ಅಂತಾನೆ ಹೇಳಲಾಗ್ತಾ ಇರುವಂತದ್ದು. ಒಂದೊಮ್ಮೆ ಕೇಳಿದ್ರೆ ಯಾವ ರೀತಿಯಲ್ಲಿ ತೀರ್ಪು ಹೊರಬರ್ತದೆ ಅದನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಒಂದೊಮ್ಮೆ ಪೊಲೀಸರು ಕಸ್ಟಡಿಗೆ ಕೇಳಿಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ಅವರು ಜೈಲು ಸೇರ್ಬೇಕಾಗುತ್ತೆ. ಇಲ್ಲಿ ಬಹುತೇಕವಾಗಿ ಅವರು ಕಸ್ಟಡಿಗೆ ಕೇಳೋದು ಕಡಿಮೆ ಆಗಿರೋದ್ರಿಂದಾಗಿ ನ್ಯಾಯಾಂಗ ಬಂಧನಕ್ಕೆ ಎಲ್ಲರೂ ಹೋಗುವಂತ ಒಂದು ಸಾಧ್ಯತೆ ಇದೆ, ಅದು ಸತ್ಯವಾಗಿ ಕಾಣ್ತಾ ಇರುವಂತದ್ದು. ಈಗಾಗಲೇ ಆರೋಪಿಗಳ ವಿಚಾರಣೆಯನ್ನ ಸಂಪೂರ್ಣವಾಗಿ ಮುಗಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಥಳಮಾಜರಾಗಿರ್ಬೋದು ಅಥವಾ ಆರೋಪಿಗಳಿಂದ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಂದೊಮ್ಮೆ ಇನ್ನೂ ಏನಾದ್ರೂ ಬ್ಯಾಲೆನ್ಸ್ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ನ್ಯಾಯಾಲಯದ ಮುಂದೆ ಪೊಲೀಸರು ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಇನ್ನೂ ಕೂಡ ತನಿಖೆ ಬಾಕಿ ಇದೆ, ಹಾಗಾಗಿ ದಯವಿಟ್ಟು ನಮ್ಗೆ ಅವರನ್ನು ನೀವು ಕಸ್ಟಡಿಗೆ ಕೊಡಬೇಕು. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಸಹಾಯವಾಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಇನ್ನು ಮಹಜರ್ ಏನಾದ್ರೂ ಬ್ಯಾಲೆನ್ಸ್ ಇದೆ, ಅಂದ್ರೆ ಯಾವ್ದಾದ್ರು ಆರೋಪಿಗಳ ಮಹಜರು ಬ್ಯಾಲೆನ್ಸ್ ಇದೆ ಅಂತ ಆರೋಪಿಗಳನ್ನು ಕೂಡ ವಾಪಸ್ ಕಸ್ಟಡಿಗೆ ಪಡೆಯುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ದರ್ಶನ್ ಮತ್ತೆ ಪವಿತ್ರಗೌಡರನ್ನ ಹೊರತುಪಡಿಸಿಯೂ ಕೂಡ ಉಳಿದಂತ ಆರೋಪಿಗಳ ಮಹಜರ್ ಯಾವ್ದಾದ್ರು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಅಂತವ್ರನ್ನ ಕೂಡ ಕಸ್ಟಡಿಗೆ ಪಡಿತಾರೆ. ಅವ್ರನ್ನ ಕೂಡ ಸ್ಥಳಮಾಜರಿಗೆ ಕರೆದುಕೊಂಡು ಹೋಗ್ಬೋದು ಅಥವಾ ಯಾರಾದ್ರೂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.